ಬೆಂಗಳೂರಿನ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ ವಿಚಾರ ಈಗ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ನಗರದಲ್ಲಿ ಕಸ ವಿಲೇವಾರಿ ಮತ್ತು ಸಾಗಣೆ ಕೆಲಸಕ್ಕೆ ಸಂಬಂಧಿಸಿದ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ ಪ್ರಕ್ರಿಯೆಯಲ್ಲೇ ಭಾರೀ ಅಕ್ರಮ ನಡೆದಿದೆ ಎಂದು ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ವಿಚಾರವನ್ನು ಅವರು ಸಾದಾ ರಾಜಕೀಯ ಆರೋಪವಾಗಿ ಬಿಡದೆ ನೇರವಾಗಿ ಲೋಕಾಯುಕ್ತ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ತನಿಖೆಗೆ ಒತ್ತಾಯಿಸಿರುವುದು ಪ್ರಕರಣಕ್ಕೆ ಇನ್ನಷ್ಟು ತೂಕ ತಂದಿದೆ. ಯತ್ನಾಳ್ ಹೇಳೋ ಪ್ರಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ನಡೆಯಬೇಕಿರುವ ಕಸ ಸಂಗ್ರಹಣೆ, ಸಾಗಣೆ ಮತ್ತು ವಿಲೇವಾರಿ ಕೆಲಸಕ್ಕೆ ಕರೆಯಲಾಗಿರುವ ಟೆಂಡರ್ನಲ್ಲಿ ಕೆಲ ಅಧಿಕಾರಿಗಳು ನಿರ್ದಿಷ್ಟ ಕಂಪನಿಗೆ ಅನುಕೂಲವಾಗುವಂತೆ ನಿಯಮಗಳನ್ನೇ ಬದಲಾಯಿಸಿದ್ದಾರೆ. ಕರ್ನಾಟಕ ಸಾರ್ವಜನಿಕ ಖರೀದಿ ಪಾರದರ್ಶಕತೆ ಕಾಯ್ದೆ ಅಂದ್ರೆ ಕೆಟಿಪಿಪಿ ನಿಯಮಗಳ ಪ್ರಕಾರ ಟೆಂಡರ್ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು, ಯಾರಿಗೂ ವಿಶೇಷ ಅನುಕೂಲ ಆಗಬಾರದು. ಆದರೆ ಇಲ್ಲಿ ಬಿಡ್ ಷರತ್ತುಗಳನ್ನು ಕೊನೆಯ ಕ್ಷಣದಲ್ಲಿ ಪರಿಷ್ಕರಿಸಿ ಸ್ಪರ್ಧೆಯಲ್ಲಿ ಇದ್ದ ಇತರ ಕಂಪನಿಗಳಿಗೆ ಅಡ್ಡಿಯಾಗುವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ ಅನ್ನೋದು ಯತ್ನಾಳ್ ಆರೋಪ. ಇದರಲ್ಲಿ ವಿಶೇಷವಾಗಿ ರಾಮ್ಕಿ ಸಂಸ್ಥೆಗೆ ಅನುಕೂಲವಾಗುವಂತೆ ಸಂಪೂರ್ಣ ಪ್ರಕ್ರಿಯೆ ತಿರುಗಿಸಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸಾಮಾನ್ಯವಾಗಿ ಇಂತಹ ದೊಡ್ಡ ಟೆಂಡರ್ನಲ್ಲಿ ತಾಂತ್ರಿಕ ಅರ್ಹತೆ, ಹಣಕಾಸು ಸಾಮರ್ಥ್ಯ, ಹಿಂದಿನ ಅನುಭವ ಎಲ್ಲವನ್ನೂ ಕಟ್ಟುನಿಟ್ಟಾಗಿ ಪರಿಶೀಲಿಸಲಾಗುತ್ತದೆ. ಆದರೆ ಇಲ್ಲಿ ಕೆಲ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಫೈಲ್ ಹಂತದಲ್ಲೇ ನಿರ್ಧಾರಗಳನ್ನು ತಿರುಗಿಸಿದ್ದಾರೆ ಅನ್ನೋ ಮಾತು ಕೇಳಿಬರುತ್ತದೆ. ಅದರ ಜೊತೆಗೆ ಟೆಂಡರ್ ಪ್ರಕ್ರಿಯೆ ನಡೀತಿದ್ದ ಮಧ್ಯದಲ್ಲೇ ಮುಖ್ಯ ಇಂಜಿನಿಯರ್ಗಳ ವರ್ಗಾವಣೆ ಮಾಡಿರುವುದನ್ನು ಯತ್ನಾಳ್ ಪ್ರಶ್ನಿಸಿದ್ದಾರೆ. ಯಾಕೆ ಅಷ್ಟು ತುರ್ತಾಗಿ ವರ್ಗಾವಣೆ ಮಾಡಬೇಕಾಯಿತು, ಯಾರ ಒತ್ತಡದಲ್ಲಾಯಿತು ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೂ ಮೊದಲು ಇಬ್ಬರು ಐಎಎಸ್ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿದ್ದವು. ಅದಾದ ಮೇಲೆ ಈ ಟೆಂಡರ್ ವಿಚಾರ ಹೊರಬಂದಿರುವುದರಿಂದ ಜನರಲ್ಲಿ ಸಂಶಯ ಇನ್ನಷ್ಟು ಹೆಚ್ಚಾಗಿದೆ. ಯಾಕಂದ್ರೆ ನಗರದಲ್ಲಿ ಕಸ ವಿಲೇವಾರಿ ಅಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಪ್ರತಿದಿನ ಕೋಟ್ಯಂತರ ರೂಪಾಯಿ ವ್ಯವಹಾರ ನಡೆಯುವ ವ್ಯವಸ್ಥೆ ಅದು. ಬೆಂಗಳೂರಿನಂತಹ ಮಹಾನಗರದಲ್ಲಿ ಕಸ ನಿರ್ವಹಣೆಯ ಹೆಸರಿನಲ್ಲಿ ದೊಡ್ಡ ಮಟ್ಟದ ಹಣ ಹರಿದಾಡುತ್ತದೆ. ಹಾಗಾಗಿ ಇಲ್ಲಿ ನಡೆದ ಯಾವುದೇ ಅಕ್ರಮ ಸರ್ಕಾರದ ಹಣಕ್ಕೆ ಮಾತ್ರ ಅಲ್ಲ, ನೇರವಾಗಿ ಜನರ ತೆರಿಗೆ ಹಣಕ್ಕೆ ಹೊಡೆತ ಅನ್ನೋ ಮಾತು ಕೇಳಿಬರುತ್ತಿದೆ. ಈ ವಿಚಾರದಲ್ಲಿ ಯತ್ನಾಳ್ ತೆಗೆದುಕೊಂಡಿರುವ ನಿಲುವು ಈಗ ಬಿಜೆಪಿಯೊಳಗೂ ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಅವರೀಗ ಅಧಿಕೃತವಾಗಿ ಪಕ್ಷದ ಹೊರಗಡೆ ಇದ್ದರೂ ಅವರ ರಾಜಕೀಯ ನಡವಳಿಕೆ ಮಾತ್ರ ಇನ್ನೂ ಬಿಜೆಪಿ ಪರವಾಗಿಯೇ ಇದೆ ಅನ್ನೋ ಮಾತು ಬಿಜೆಪಿ ಕಾರ್ಯಕರ್ತರ ವಲಯದಲ್ಲಿ ಕೇಳಿಬರುತ್ತಿದೆ. ಸಾಮಾನ್ಯವಾಗಿ ವಿರೋಧ ಪಕ್ಷ ಮಾಡಬೇಕಾದ ಕೆಲಸ ಅಂದ್ರೆ ಸರ್ಕಾರದ ವಿರುದ್ಧ ದಾಖಲೆ ಸಮೇತ ಭ್ರಷ್ಟಾಚಾರದ ಆರೋಪ ಮಾಡೋದು, ಅಧಿಕಾರಿಗಳ ಪಾತ್ರ ಪ್ರಶ್ನಿಸೋದು, ತನಿಖೆಗೆ ಒತ್ತಾಯಿಸೋದು. ಆದ್ರೆ ಈಗ ಅದನ್ನ ಯತ್ನಾಳ್ ಮಾಡ್ತಿದ್ದಾರೆ. ಇದರಿಂದ ಪಕ್ಷದಿಂದ ದೂರವಾದ್ರೂ ಮನಸ್ಸಿನಲ್ಲಿ ಬಿಜೆಪಿ ಇಂದಿಗೂ ಉಳಿದಿದೆ ಅನ್ನೋ ಅಭಿಪ್ರಾಯ ಕಾರ್ಯಕರ್ತರೊಳಗೆ ಮೂಡುತ್ತಿದೆ. ಒಂದು ಕಡೆ ಕುಟುಂಬ ರಾಜಕಾರಣದ ವಿರುದ್ಧ ಯತ್ನಾಳ್ ನಿರಂತರವಾಗಿ ಟೀಕೆ ಮಾಡ್ತಾರೆ. ಬಿಜೆಪಿಯಲ್ಲಿ ಕೆಲ ನಾಯಕರ ಕುಟುಂಬ ಪ್ರಭಾವ ಹೆಚ್ಚಾಗಿದೆ, ಪಕ್ಷದ ಮೂಲ ಸಿದ್ಧಾಂತ ದುರ್ಬಲವಾಗುತ್ತಿದೆ ಅಂತ ಅವರು ಹಲವು ಬಾರಿ ಹೇಳಿದ್ರು. ಅದೇ ವೇಳೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಎತ್ತಿ ಹಿಡಿದು ಬಿಜೆಪಿ ನಿಲುವಿಗೆ ಬಲ ತುಂಬುವ ಕೆಲಸವೂ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಕೆಲ ಕಾರ್ಯಕರ್ತರು ಯತ್ನಾಳ್ ಹೊರಗಿದ್ದರೂ ಬಿಜೆಪಿಗಾಗಿಯೇ ಹೋರಾಟ ಮಾಡ್ತಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ರಾಜಕೀಯವಾಗಿ ನೋಡಿದ್ರೆ ಇದು ಎರಡು ದಿಕ್ಕಿನ ಪರಿಣಾಮ ಕೊಡಬಹುದು. ಒಂದು ಕಡೆ ಯತ್ನಾಳ್ ನಿರಂತರವಾಗಿ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಕಾರಣ ಅಧಿಕಾರ ದುರ್ಬಳಕೆ ವಿರುದ್ಧ ಧ್ವನಿ ಎತ್ತುತ್ತಿರುವುದು ಅವರನ್ನ ಹೋರಾಟಗಾರ ನಾಯಕನಾಗಿ ತೋರಿಸಬಹುದು. ಇದು ಕಾರ್ಯಕರ್ತರಲ್ಲಿ ಅವರಿಗೆ ಬೆಂಬಲ ಹೆಚ್ಚಿಸಬಹುದು. ಮತ್ತೊಂದು ಕಡೆ ಪಕ್ಷದ ಹಿರಿಯ ನಾಯಕರ ವಿರುದ್ಧವೇ ಟೀಕೆ ಮುಂದುವರಿದರೆ ಮತ್ತೆ ಬಿಜೆಪಿಗೆ ಮರಳುವ ದಾರಿ ಕಷ್ಟವಾಗುವ ಸಾಧ್ಯತೆಯೂ ಇದೆ. ಆದರೆ ಬಿಜೆಪಿ ಕಾರ್ಯಕರ್ತರ ಒಂದು ವರ್ಗ ಮಾತ್ರ ಪಕ್ಷಕ್ಕೆ ಬೇಕಾದ ಆಕ್ರಮಣಕಾರಿ ಧ್ವನಿ ಯತ್ನಾಳ್ ಅನ್ನೋ ಭಾವನೆ ಇಟ್ಟುಕೊಂಡಿದೆ. ಹಾಗಾಗಿ ಭವಿಷ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಬದಲಾಗಿದ್ರೆ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರುವ ಪ್ರಯತ್ನವೂ ನಡೆಯಬಹುದು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ಇನ್ನು ಯತ್ನಾಳ್ ಮಾಡಿರುವ ಆರೋಪಗಳ ತನಿಖೆ ಯಾವ ರೀತಿ ಆಗಬೇಕು ಅನ್ನೋದು ಕೂಡ ಮುಖ್ಯ. ಕೇವಲ ಇಲಾಖಾ ಮಟ್ಟದ ತನಿಖೆ ಮಾಡಿದ್ರೆ ಜನರಲ್ಲಿ ವಿಶ್ವಾಸ ಬರೋದು ಕಷ್ಟ. ಮೊದಲು ಟೆಂಡರ್ ಪ್ರಕ್ರಿಯೆಯ ಸಂಪೂರ್ಣ ದಾಖಲೆಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಬೇಕು. ಟೆಂಡರ್ ಷರತ್ತು ಯಾವಾಗ ಬದಲಾಯಿಸಲಾಯಿತು, ಯಾರು ಅನುಮೋದನೆ ಕೊಟ್ರು, ಯಾಕೆ ಕೊಟ್ರು ಅನ್ನೋದನ್ನ ಪರಿಶೀಲಿಸಬೇಕು. ಬಿಡ್ ಸಲ್ಲಿಸಿದ ಎಲ್ಲಾ ಕಂಪನಿಗಳ ದಾಖಲೆಗಳನ್ನು ಹೋಲಿಕೆ ಮಾಡಬೇಕು.
ಯಾವ ಕಂಪನಿ ಅರ್ಹತೆ ಪೂರೈಸಿತ್ತು, ಯಾವ ಕಂಪನಿಗೆ ವಿಶೇಷ ಸಡಿಲಿಕೆ ನೀಡಲಾಯಿತು ಅನ್ನೋದನ್ನ ತನಿಖೆ ಮಾಡಬೇಕು. ಅದರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಕರೆ ವಿವರಗಳು, ಸಭೆಗಳ ದಾಖಲೆಗಳು, ಫೈಲ್ ಚಲನವಲನ, ಹಣಕಾಸು ವ್ಯವಹಾರಗಳನ್ನು ಪರಿಶೀಲಿಸಬೇಕು. ಮುಖ್ಯ ಇಂಜಿನಿಯರ್ ವರ್ಗಾವಣೆ ಯಾಕೆ ನಡೆಯಿತು ಅನ್ನೋದನ್ನು ವಿಚಾರಿಸಬೇಕು. ಅಗತ್ಯವಿದ್ರೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಅಥವಾ ಲೋಕಾಯುಕ್ತದ ಸ್ವತಂತ್ರ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ನಡೆಸಿದ್ರೆ ಮಾತ್ರ ಜನರಿಗೆ ನಿಜ ಹೊರಬಂದಿದೆ ಅನ್ನೋ ವಿಶ್ವಾಸ ಬರಬಹುದು. ಯಾಕಂದ್ರೆ ಬೆಂಗಳೂರಿನ ಕಸ ನಿರ್ವಹಣೆ ಅಂದ್ರೆ ಅದು ಕೇವಲ ಟೆಂಡರ್ ವಿಚಾರ ಅಲ್ಲ. ನಗರದ ಆರೋಗ್ಯ, ಪರಿಸರ ಮತ್ತು ಜನರ ಹಣಕ್ಕೆ ಸಂಬಂಧಿಸಿದ ದೊಡ್ಡ ವಿಷಯ. ಹಾಗಾಗಿ ಈ ಪ್ರಕರಣ ಈಗ ರಾಜಕೀಯ ಆರೋಪದ ಹಂತ ಮೀರಿ ಸಾರ್ವಜನಿಕ ಹಿತಾಸಕ್ತಿಯ ವಿಚಾರವಾಗುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.